ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಿನಿಂದಲೂ ಕೂಡ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು. ಬೆಳಗ್ಗೆ 7ರಿಂದಲೂ ಕೂಡ ಮತದಾನದ ಕೇಂದ್ರಗಳಿಗೆ ಜನರು ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸ್ತಾ ಇದ್ದಾರೆ. ಮತದಾನ ಮಾಡಬಂದಂಥ ಜನರಿಗೆ ಉಚಿತ ತಿಂಡಿ ವ್ಯವಸ್ಥೆಯನ್ನು ಕೂಡ ಶಿವಮೊಗ್ಗದ LLR ದುರ್ಗಿಗುಡಿಯ ಶುಭಂ ಹೋಟೆಲ್ನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ನಾನೀಗ ಶುಭಂ ಹೋಟೆಲ್ನ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಜನರು ಬೆಳಗಿನ ಉಪಹಾರವನ್ನು ಕೂಡ ಸೇವಿಸ್ತಾ ಇರುವಂಥದ್ದು. ಬೆಳಗಿನಿಂದಲೂ ಕೂಡ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು. ಈಗಾಗಲೇ 15% ಮತದಾನದ ಪ್ರಕ್ರಿಯೆ ಮುಕ್ತವಾಗಿರುವಂಥದ್ದು. ಹಾಗಾಗಿ ದುರ್ಗಿಗಡಿಯ ಬಳಿ ಇರುವಂಥ ಶುಭಂ ಹೋಟೆಲ್ನಲ್ಲಿ ಮತದಾನ ಮಾಡಿ ಬಂದಂಥ ಜನರಿಗೆ ಉಚಿತವಾದಂಥ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಸರತಿ ಸಾಲಿನಲ್ಲಿ ಜನರು ನಿಂತು ತಿಂಡಿಯನ್ನು ಸೇವನೆಗೆ ಮುಂದಾಗಿರುವಂಥದ್ದು. ಶುಭಂ ಹೋಟೆಲ್ನ ಮಾಲೀಕರಾದಂಥ ಉದಯ್ ಅವರು ಈ ರೀತಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇಲ್ಲೇ ಬೆಳಗಿನ ಉಪಹಾರವಾಗಿ ಮಸಾಲೆ ದೋಸೆ ಹಾಗೆಯೇ ಪಲಾವನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು. ಹಾಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಟೆಲ್ಗೆ ಮುಗಿಬಿದ್ದಿರುವ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತು ಜನರು ಉಪಹಾರವನ್ನು ಕೂಡ ಸೇವನೆ ಮಾಡ್ತಾ ಇರುವಂಥದ್ದು. ಸರಿಸುಮಾರು ಈಗಾಗಲೇ ಸಮಯ 10 ಗಂಟೆ ಆಗಿರುವಂಥದ್ದು. ಈಗಾಗಲೇ 4,000ಕ್ಕೂ ಅಧಿಕ ಜನರು ಈಗಾಗಲೇ ಉಪಹಾರವನ್ನು ಕೂಡ ಸೇವನೆ ಮಾಡಲಾಗಿರುವಂಥದ್ದು. ಇನ್ನು 12 ಗಂಟೆವರೆಗೂ ಕೂಡ ಬೆಳಗ್ಗೆ 7ರಿಂದ 12 ಗಂಟೆವರೆಗೂ ಕೂಡ ಜನರಿಗೆ ಅಂದರೆ ಮತದಾನ ಮಾಡಿ ಬಂದಂಥ ಜನರಿಗೆ ಊಟದ ಅಂದರೆ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಮಸಾಲೆ ದೋಸೆ ಹಾಗೆಯೇ ಪಲಾವನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ 4,000ಕ್ಕೂ ಅಧಿಕ ಜನರು ತಮ್ಮ ಹಕ್ಕನ್ನು ಚಲಾಯಿಸಿ ಮತದಾನವನ್ನು ಕೂಡ ಮಾಡಲಾಗಿರುವಂಥದ್ದು. ನೋಡ್ಬೋದಾಗಿದೆ ಜನರು ಈಗ ಉಪಹಾರವನ್ನು ಕೂಡ ಸೇವನೆ ಮಾಡ್ತಾ ಇರುವಂಥದ್ದು. 2 ಕ್ಯೂಗಳಲ್ಲಿ ಅಂದರೆ 2 ಕೌಂಟರ್ಗಳನ್ನು ತೆರೆಯಲಾಗಿರುವಂಥದ್ದು. ಒಂದು ಕೌಂಟರಲ್ಲಿ ಆ ಭಾಗದಲ್ಲಿ ಅಂದರೆ ಬಲಭಾಗದಲ್ಲಿ ಮಾಡಲಾಗಿರುವಂಥದ್ದು, ಮತ್ತೊಂದು ಎಡಭಾಗದಲ್ಲೂ ಕೂಡ 2 ದೋಸೆ ಕೌಂಟರ್ಗಳನ್ನು ಮಾಡಲಾಗಿರುವಂಥದ್ದು. ಅಲ್ಲದೆ ಪಲಾವ್ ಕೌಂಟರ್ಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಜನರಿಗೆ ಉಚಿತವಾದಂಥ ಕಾಫಿ ಮತ್ತು ಟೀ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಜನರು ಸರತಿ ಸಾಲಿನಲ್ಲಿ ನಿಂತು ಉಪಹಾರವನ್ನು ಕೂಡ ಸೇವನೆ ಮಾಡ್ತಾ ಇರುವಂಥದ್ದು. ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಶುಭಂನ ಹೋಟೆಲ್ನ ಮಾಲೀಕರಾಗಿರುವಂಥ ಉದಯ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಉದಯ್ ಅವ್ರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನನೂ ಕೂಡ ಮಾಡ್ತೀನಿ. ಸರ್, ಯಾಕಾಗಿ ಈ ನಿರ್ಧಾರ ತೆಗೆದುಕೊಂಡ್ರಿ? ಏನು ಉದ್ದೇಶ ಏನು ಸರ್? ಉದ್ದೇಶ ಅಂದರೆ ನಾವು ಶಿವಮೊಗ್ಗ ಜಿಲ್ಲೆ ಒಂದು ದೇಶದಲ್ಲೇ ಮಾದರಿ ಜಿಲ್ಲೆ ಆಗಬೇಕು. ಯಾಕಂದರೆ ಓಟಿನ ಪ್ರಮಾಣ ವರ್ಷ ದೊಡ್ಡ ಸಿಟಿಗಳಲ್ಲೆಲ್ಲ ಏನಾಗಿದೆ ಅಂದರೆ 50%, 55% ಓಟ್ ಆಗ್ತದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು 75% ಮೇಲೆ ಓಟ್ ಆಗಬೇಕು. ಆವಾಗ ಮಾತ್ರ ಒಂದು ಸದೃಢ ಸರ್ಕಾರನ ಆರಿಸಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಸರ್, ಎಷ್ಟು ಸಂಖ್ಯೆಯಲ್ಲಿ ಜನರು ಈಗ ಉಪಹಾರವನ್ನು ಸೇವನೆ ಮಾಡಿದ್ದಾರೆ ಸರ್? ನಾವು ಈಗ ಒಂದು ನಮ್ಮ ಲೆಕ್ಕದಲ್ಲಿ ಒಂದು 5,000 ಹತ್ತತ್ರ ಆಗಿರ್ಬೋದು. ಇನ್ನೂ 2 ಅವರ್ಸ್ ಇದೆ. ಇದು 12 ಗಂಟೆ ತನಕ ಕೊಡಬೇಕಂತಿದ್ದೀವಿ ಸರ್. ಎಷ್ಟು ಆಗ್ಬೋದು ಸರ್? ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕ್ಯೂ ಕೂಡ ನಿಂತಿರುವಂಥದ್ದು, ಸರತಿ ಸಾಲು ನಿಂತಿದೆ ಸರ್. ಸರ್, ನಾವು ರೆಡಿ ಆಗಿರೋದು ಒಂದು 10,000 ಜನಕ್ಕಾಗೋಷ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅಷ್ಟು ಇದೆ. ಅದ್ರ ಮೇಲಾದರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಮಾಡ್ಬೋದು. ನಮ್ಮ ಜೊತೆ ಇನ್ನೊಬ್ರು ಗ್ರಾಹಕರು ಕೂಡ ಇರುವಂಥದ್ದು. ಸರ್, ನೀವು ಕೂಡ ಸೇವನೆ ಮಾಡಿದ್ರೆ ಸರ್, ಮತದಾನ ಮಾಡಿ ಬಂದು ಸೇವನೆ ಮಾಡಿದ್ರೆ ಸರ್ ಹೇಗೆ ಸರ್? ನಾವು ಫ್ರೆಂಡ್ಸ್ಗಳು ಅಷ್ಟೇ. ನಾವು ಈ ಏರಿಯಾ ಕಾರ್ಪೊರೇಟರ್ನ ಮನೆಯವರು. ಇವರ ಸಮಾಜ ಸೇವೆ, ಶುಭಂ ಹೋಟ್ಲ್ ಸಮಾಜ ಸೇವೆ ಅಂದರೆ ಇದೊಂದೇ ಅಲ್ಲ, ಹಲವಾರು ಈ ಬ್ಲಡ್ ಡೊನೇಷನ್ ಮಾಡೋದು ಮತ್ತು ಈ ಪಬ್ಲಿಕ್ ಫೀಲ್ಡ್ ಒಳಗೆ ಒಳ್ಳೆ ಸೇವೆ ಇದೆ. ವೃತ್ತಿನೇ ದುಡಿಬೇಕಂತ ಇಲ್ಲ, ಇವರ ಸಮಾಜ ಸೇವೆ ಒಳ್ಳೆ ಸೇವೆ ಇದೆ. ದೇವರು ಒಳ್ಳೇದು ಮಾಡಲಿ. ಈ ಮಟ್ಟದೊಳಗೆ ನನಗನ್ನಿಸ್ತದೆ ಶಿವಮೊಗ್ಗದಲ್ಲಿ ಎಲ್ಲಿ ಇಲ್ಲ. ಒಂದು 10,000 ಜನಕ್ಕೆ ಉಚಿತವಾಗಿ ತಿಂಡಿ ಕೊಡುವಂಥದ್ದು ಸ್ಕೀಮು ಫಸ್ಟ್ ಓಟ್ ಮಾಡಿ ಬಂದವರಿಗೆ ಇವ್ರದ್ದೊಂದು ಹೋಟ್ಲೊಳಗೆ ಇರೋದಂತ. ಇದಿಷ್ಟು ಇಲ್ಲಿನ ಜನರ ಮಾತಾಗಿರುವಂಥದ್ದು. ಸರಿಸುಮಾರು 10,000ಕ್ಕೂ ಅಧಿಕ ಜನರಿಗೆ ಒಂದು ಉಪಹಾರದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಮತದಾನ ಮಾಡಿ ಬಂದಂಥ ಜನರಿಗೆ ಒಂದು ಉಚಿತ ಉಪಹಾರದ ಸೇವೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಯಾಕೆಂದರೆ ಶಿವಮೊಗ್ಗದಲ್ಲಿ ವೋಟಿಂಗ್ನ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಹೋಟೆಲ್ನ ಮಾಲೀಕರು ಈ ನಿರ್ಧಾರವನ್ನು ಕೂಡ ಕೈಗೊಂಡಿರುವಂಥದ್ದು. ಶಿವಮೊಗ್ಗದಿಂದ ಕ್ಯಾಮರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾವು ಇಷ್ಟಿಗೊಂದು ವರ್ಕರ್ಸ್ ಹಾಕಿ ಮತ ಹಾಕಿದವರಿಗೆ ಸುಮಾರು ಒಂದು 5,000 ಜನಗಳಿಗೆ ಅನ್ನದಾನ, ದೋಸೆ, ಒಂದು 5,000 ಜನಗೆ ದೋಸೆ, ಟೊಮಾಟೊ ಬಾತ್, ಪಲಾವು, ಪ್ರತಿಯೊಂದು ಕಾಫಿ ಎಲ್ಲದನ್ನು ಫ್ರೀ ಉಚಿತವಾಗಿ ನೀಡಿದ್ದೀವಿ. ಓಟ್ ಹಾಕಿದವ್ರಿಗೆ ಮಾತ್ರ ಎಲ್ಲರೂ ಒಳ್ಳೇದಾಗಲಿ ಓಟ್ ಹಾಕಿ ಬಂದಿದ್ದೀವಿ ಅಷ್ಟೇ. ಉಚಿತವಾಗಿ ತಿಂಡಿ ಕೊಡ್ತಾ ಇದ್ದಾರೆ. ಭಾಳ ತುಂಬ ಚೆನ್ನಾಗಿದೆ. ಬಂದಿದ್ದೀವಿ ಶುಭಂ ಹೋಟ್ಲವ್ರು ಇದೊಂದು ಕಾರ್ಯ ಮಾಡಿ ತುಂಬ ಚೆನ್ನಾಗಿದೆ. ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಎಲ್ಲರೂ ಬೇಗ ಓಟ್ ಹಾಕ್ತಾರೆ. ಬಿಸಿಲಾದಾಗ ಕೆಲವರು ಓಟಿಗೆ ಬರೋದಿಲ್ಲ. ಇವರು ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ. ಒಳ್ಳೇದು ಮಾಡ್ಯಾರೆ, ಅವ್ರು ಒಳ್ಳೇದಾಗಲಿ. ನಿಮ್ಗೇನು ಅನಿಸಿಕೆ ಅವ್ರು ಮಾಡಿದ್ದು ಒಳ್ಳೇದಾ? ಒಳ್ಳೇದು. ಆ್ಯಕ್ಚುಲಿ ಇದೊಂದು ಚುನಾವಣಾ ಅವೇರ್ನೆಸ್
ಈ ಥರ ಚುನಾವಣಾ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಹೆಚ್ಚಿಗೆ ಚುನಾವಣೆನೂ ಜಾಸ್ತಿ ಆಗುತ್ತೆ, ಜಾಗೃತಿನೂ ಜಾಸ್ತಿ ಆಗುತ್ತೆ. ಸೊ ಇದೊಂಥರ ಎಲ್ಲರಿಗೂ ಸ್ಫೂರ್ತಿನೂ ಆಗುತ್ತೆ ಚುನಾವಣೆ ವೋಟ್ ಮಾಡಬೇಕು ಅಂತ. ಹಾಗಾಗಿ ಎಲ್ಲರೂ ವೋಟ್ ಮಾಡಿ ಅಂತೇಳಿ ಅವ್ರು ಕೇಳ್ಕೊಳ್ತಿದ್ದಾರೆ. ಇದೊಂಥರ ಒಳ್ಳೆಯದು, ಎಲ್ಲರೂ ಈ ರೀತಿಯಾಗಿ ಎಚ್ಚೆತ್ಕೊಂಡ್ರೆ ಚೆನ್ನಾಗಿ ಅಂತ ನಾನು. ಏನಂದರೆ ಇದೊಂದು ಪಬ್ಲಿಕ್ ಅವೇರ್ನೆಸ್ಸಿಗೋಸ್ಕರ ಇದು ಮಾಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ದೇಶಕ್ಕೂ ಒಂದು ಒಳ್ಳೆ ಮಾರ್ಗದರ್ಶನ ಆಗುತ್ತೆ. ಇನ್ನು ನೋಡಿ ಇನ್ನೂ ಇನ್ಸ್ಪಿರೇಷನ್ ಆಗಿ ಬೇರೆಯವರೆಲ್ಲ ಇದು ಅಂದರೆ ಹೋಟೆಲ್ಗಳನ್ನ ಇಂಡಸ್ಟ್ರೀಸು ಮತ್ತು ಜನಕ್ಕೆ ಅವೇರ್ನೆಸ್ಸು ಬೆಳೆಯುತ್ತೆ ಅಂತ ಒಂದು ಮಾತನ್ನು. ಓಟ್ ಹಾಕಿ ಬಂದ್ವಿ, ತಿಂಡಿ ಚೆನ್ನಾಗಿತ್ತು. ಅಂದರೆ ಎಲ್ಲರೂ ಓಟ್ ಹಾಕಬೇಕು ಅನ್ನೋ ಒಂದು ಇದನ್ನು ಇಲ್ಲಿ ಒಂದು ಎಲ್ಲರಿಗೂ ಒಂದು ಹೇಳ್ತಾ ಇದ್ದಾರೆ, ಓಟ್ ಹಾಕ್ಕೊಂಡು ಬನ್ನಿ, ಓಟ್ ಹಾಕಿ ಬಂದರೆ ಇಲ್ಲಿ ನಾವು ಒಂದು ಟಿಫನ್ ಕೊಡ್ತೀವಿ ಅಂತ. ಟಿಫನ್ ಚೆನ್ನಾಗಿತ್ತು, ತಿಂದ್ವಿ. ನಾವು ಮಸಾಲೆ ದೋಸೆ ಮಾತ್ರ ತಿಂದಿದ್ದು, ಮಸಾಲೆ ದೋಸೆ ಚೆನ್ನಾಗಿತ್ತು. ಇಲ್ಲ, ಕಾಫಿ ಕುಡ್ದಿಲ್ಲ ಇನ್ನು. ಎಲ್ಲರೂ ಓಟ್ ಮಾಡ್ರಿ, ಎಲ್ಲರೂ ಬಂದು. ನೀಲಮ್ಮ ನನ್ನ ಹೆಸರು. ಎಲ್ಲರೂ ಬಂದು ಓಟ್ ಮಾಡ್ರಿ. ಶುಭಮ್ ಹೋಟ್ಲಲ್ಲಿ ತಿಂಡಿ ಕೊಟ್ಟಿದ್ರೆ ಬಡವರಿಗೆಲ್ಲ ಸಾಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.